ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಸದ್ಯ ಶ್ರೇಷ್ಠ ತಾಂಡವ್ ಮದುವೆ ಡ್ರಾಮಾ ನಡೀತಾ ಇದೆ. ಎಲ್ಲ ತಯಾರಿ, ಸಂಭ್ರಮ, ಆತಂಕದ ಮಧ್ಯೆ ಶ್ರೇಷ್ಠ ತಾಂಡವ್ನನ್ನ ಮದುವೆ ಆಗ್ತಿದ್ದಾಳೆ. ಕೊನೆ ಗಳಿಗೆಯಲ್ಲಿ ಶ್ರೇಷ್ಠ ಮದುವೆ ಆಗ್ತಿರೋದು ತನ್ನ ಮಗ ತಾಂಡವ್ ಅಂತ ಕುಸುಮಾಗೆ ಗೊತ್ತಾಗಿದೆ. ಹೇಗಾದ್ರೂ ಈ ಮದುವೆ ತಡಿಬೇಕು ಅಂತ ಕುಸುಮ ಪ್ರಯತ್ನ ಪಡ್ತಿದ್ದಾಳೆ. ಆದ್ರೆ ಆಕೆಗೆ 108 ವಿಘ್ನ ಎದುರಾಗ್ತಿದೆ. ಈ ಬೆನ್ನಲ್ಲೇ ಸುಂದ್ರಿ ಭಾಗ್ಯ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಭಾಗ್ಯಗೆ ಸತ್ಯ ಗೊತ್ತಾಗುತ್ತಾ? ತಾಂಡವ್ ಶ್ರೇಷ್ಠ ಮದುವೆ ನಿಲ್ಲಿಸೋದು ಭಾಗ್ಯನ ಕುಸುಮಾನ ಅಂತ ವೀಕ್ಷಕರಲ್ಲಿ ಕುತೂಹಲ ಮೂಡಿದೆ. ಇದರ ಮಧ್ಯೆ ಕೆಲ ವೀಕ್ಷಕರು ಸೀರಿಯಲ್ ಟೀಮ್ಗೆ ಕ್ಲಾಸ್ ತಗೊಳ್ತಿದ್ದಾರೆ. ಹೀಗೆ ಮಾಡಿ ವ್ಯೂವರ್ಸ್ನ ಕಳ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಸೀರಿಯಲ್ ಪ್ರೇಮಿಗಳು ಸಿಟ್ಟಾಗಿದ್ದು ಯಾಕೆ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಯಾವತ್ತೂ ಬೋರ್ ಹೊಡಿಸಿಲ್ಲ. ಆರಂಭದಿಂದಲೂ ವೀಕ್ಷಕರಿಗೆ ಮನರಂಜನೆ ನೀಡ್ತಾ ಬಂದಿದೆ. ಕಥೆಯು ಚೆನ್ನಾಗಿ ಸಾಗ್ತಾ ಇದೆ. ಅತ್ತೆ ಸೊಸೆ ಕಾಂಬಿನೇಷನ್ಗೆ ವೀಕ್ಷಕರು ಫಿದಾ ಆಗಿದ್ದಾರೆ. ಇದೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಕತೆ ಸದ್ಯ ಕುಸುಮ, ಭಾಗ್ಯ, ತಾಂಡವ್, ಶ್ರೇಷ್ಠ ಸುತ್ತ ಸಾಗ್ತಾ ಇದೆ. ಮಗ ಅಂತ ತಲೆ ಮೇಲೆ ಹೊತ್ತುಕೊಂಡಿದ್ದ ಕುಸುಮಾಗೆ ತಾಂಡವ್ ಕಳ್ಳಾಟ ಗೊತ್ತಾಗಿದೆ. ಈ ವಿಚಾರ ಗೊತ್ತಾಗಿರೋದ್ರಿಂದ ಕುಸುಮ ಕುಗ್ಗಿ ಹೋಗಿದ್ದಾಳೆ. ಸೊಸೆ ಭಾಗ್ಯಗೆ ಈ ವಿಚಾರ ತಿಳಿಬಾರ್ದು ಅಂತ ಪಣ ತೊಟ್ಟಿದ್ದಾಳೆ. ಮಾತ್ರವಲ್ಲ, ಇದೀಗ ಕುಸುಮ ಮದುವೆ ನಿಲ್ಲಿಸಲು ಹೊರಟಿದ್ದಾಳೆ. ಆದ್ರೆ ಮದುವೆ ನಿಲ್ಲಿಸಲು ಹೊರಟ ಕುಸುಮಾಗೆ ಸಾಕಷ್ಟು ವಿಘ್ನಗಳು ಕೂಡ ಎದುರಾಗ್ತಿದೆ. ಮದುವೆ ನಿಲ್ಲಿಸಲು ಆಟೋದಲ್ಲಿ ಈಕೆ ಹೊರಟರು, ಅಲ್ಲಿಯೂ ತೊಂದರೆಗೆ ಸಿಲುಕಿದ್ದಾಳೆ. ಸರಿಯಾದ ಸಮಯಕ್ಕೆ ಹಾಲ್ಗೆ ಹೋಗದಿದ್ರೆ ಅಲ್ಲಿ ಅವರಿಬ್ಬರ ಮದುವೆ ಆಗುತ್ತೆ ಅಂತ ಕುಸುಮ ಆಟೋ ಡ್ರೈವರ್ಗೆ ಬೇಗ ಹೋಗುವಂತೆ ತಿಳಿಸಿದ್ದಾಳೆ. ಆದ್ರೀಗ ಆಟೋ ಡ್ರೈವರ್ ಆಕ್ಸಿಡೆಂಟ್ ಮಾಡಿದ್ದಾನೆ. ಇದರಿಂದಾಗಿ ಕುಸುಮ ಹಾಲ್ಗೆ ಹೋಗೋದು ಮತ್ತಷ್ಟು ವಿಳಂಬವಾಗ್ತಿದೆ. ಮತ್ತೊಂದ್ ಕಡೆ ಭಾಗ್ಯಳ ತಂಗಿ ಪೂಜಾಳನ್ನ ಶ್ರೇಷ್ಠ ಕಿಡ್ನಾಪ್ ಮಾಡಿಸಿದ್ದಾಳೆ. ಪೂಜಾಳನ್ನ ಸೇವ್ ಮಾಡಲು ಸುಂದ್ರಿಗೆ ಹಣದ ಅವಶ್ಯಕತೆ ಇದೆ. ಹೀಗಾಗಿ ಸುಂದ್ರಿ ಭಾಗ್ಯಳನ್ನ ಭೇಟಿ ಮಾಡಲು ಬಂದಿದ್ದಾಳೆ. ಆದ್ರೆ ಭಾಗ್ಯ ಸುಂದ್ರಿ ಬಾಯಿ ಬಿಡಿಸಲು ಮುಂದಾಗಿದ್ದಾಳೆ. ಏನು ನಡೀತಾ ಇದೆ ಅಂತ ಹೇಳು ಅಂತ ಸುಂದ್ರಿ ಬಳಿ ಕೇಳಿದ್ದಾಳೆ ಭಾಗ್ಯ. ಈಗ ಭಾಗ್ಯಗೆ ಸುಂದ್ರಿಯಿಂದ ತಾಂಡವ್ ಶ್ರೇಷ್ಠ ಮದುವೆ ವಿಚಾರ ಗೊತ್ತಾಗುತ್ತಾ? ಪೂಜಾಳನ್ನ ಬಿಡಿಸಿಕೊಳ್ತಾಳ? ಮದುವೆಯನ್ನು ಕುಸುಮ ಹಾಗೂ ಭಾಗ್ಯ ಇಬ್ಬರಲ್ಲಿ ಯಾರು ನಿಲ್ಲಿಸ್ತಾರೆ? ಇಬ್ಬರು ನಿಲ್ಲಿಸಲು ಸಾಧ್ಯನೆಂಬ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಾ ಇದೆ. ಮತ್ತೊಂದ್ ಕಡೆ ವೀಕ್ಷಕರು ಸೀರಿಯಲ್ ಟೀಮ್ ವಿರುದ್ಧ ಗರಂ ಆಗಿದ್ದಾರೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಕೆಲ ವಾರದಿಂದ ಬರೀ ತಾಂಡವ್ ಹಾಗೂ ಶ್ರೇಷ್ಠ ಮದುವೆ ಡ್ರಾಮಾವನ್ನೇ ಪ್ರಸಾರ ಮಾಡಲಾಗ್ತಿದೆ. ಇದನ್ನೇ ರಬ್ಬರ್ ತರ ಎಳಿತಾ ಇದ್ದಾರೆ. ಮದುವೆ ಡ್ರಾಮಾ ನೋಡಿ ಸಾಕಾಯ್ತು, ಇನ್ನಾದ್ರೂ ಹೊಸ ಟ್ವಿಸ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರು. ಆದ್ರೆ ಸೀರಿಯಲ್ ಅಂದ್ಮೇಲೆ ಕತೆನ ರಬ್ಬರ್ ತರ ಎಳೆಯೋದು ಕಾಮನ್. ಕತೆನ ಬೇಗ ಮುಂದುವರಿಸಿದ್ರೆ ಸೀರಿಯಲ್ ಮುಗಿದೇ ಹೋಗುತ್ತೆ. ಹೀಗಾಗಿ ಸೀರಿಯಲ್ ಟೀಮ್ ಹಂತವಾಗಿ ಟ್ವಿಸ್ಟ್ ಕೊಟ್ಟು ಸೀರಿಯಲ್ ಮುಂದುವರಿಸ್ತಾರೆ. ಇದು ನೋಡೋಕೆ ಬೋರ್ ಹೊಡೆದ್ರು ಕೂಡ ವೀಕ್ಷಕರು ಬೈತಾ ನೋಡೋದಂತೂ ಕಾಮನ್. ಅದೇನೇ ಇರ್ಲಿ, ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯ ರೋಚಕ ಘಟ್ಟ ತಲುಪಿದೆ. ಭಾಗ್ಯ, ಕುಸುಮ ಇಬ್ರಲ್ಲಿ ಯಾರು ಮದುವೆ ನಿಲ್ಲಿಸ್ತಾರೆ ಅನ್ನೋದು ವೀಕ್ಷಕರಲ್ಲಿರುವ ಕುತೂಹಲ. ನಮಸ್ಕಾರ.